ಆತ್ಮೀಯ ಮಿತ್ರರೇ, ನಿಮ್ಗೆಲ್ರಿಗೂ ನಮಸ್ಕಾರ ಮತ್ತು ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಕಳೆದ ಅನೇಕ ದಿನಗಳಿಂದ ಬಿರುಗಾಳಿ ಸಂತದ ಈ ಉಪನ್ಯಾಸದಲ್ಲಿ ಅಥವಾ ಒಂದು ಸೀರೀಸ್ನಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಅನೇಕರು ತಮ್ಮ ಅನೇಕ ಬಗೆಯ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ. ಕೆಲವರು ನಮ್ಗೆ ಗೊತ್ತಿಲ್ಲದೆ ಇರುವಂತ ಅನೇಕ ಸಂಗತಿಗಳು ಅಂತ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ಹೌದು. ನಾನು ಕಳೆದ ಕೆಲವಾರು ದಿನಗಳಿಂದ ನಿಮ್ ಜೊತೆ ಹಂಚ್ಕೊಳ್ತಾ ಇರೋದು ಚಿಕಾಗೋದ ನ್ಯೂ ಡಿಸ್ಕವರೀಸ್ ಏನ್ ತೀರಾ ಇತ್ತೀಚೆಗೆ ಅಲ್ಲದೆ ಹೋದ್ರು ಅದು ವಿವೇಕಾನಂದರು ತೀರಿಕೊಂಡ ಅನೇಕ ವರ್ಷಗಳ ನಂತರ ಮುಚ್ಚಿಟ್ಟಿದ್ದ ಅಥವಾ ಯಾರಿಗೂ ಸಿಗದೇ ಇದ್ದಂತ ಅನೇಕ ಪತ್ರಿಕೆಗಳಿಂದ ತೆಗೆದಂತ ಅನೇಕ ಕೆಲವು ಸಂಗತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದೀನಿ. ಈ ಸಂದರ್ಭದಲ್ಲಿ ನನಗೆ ಕೆಲವರು ಹೇಳ್ತಿದ್ದಾರೆ, ಕ್ರಿಶ್ಚಿಯಾನಿಟಿಯನ್ನು ಅನಗತ್ಯವಾಗಿ ವಿರೋಧಿಸ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತ. ಖಂಡಿತವಾಗಿಯೂ ಇಲ್ಲ ಮಿತ್ರರೇ. ಒಬ್ಬ ಹಿಂದೂವಾಗಿ ಯಾವುದಾದ್ರೂ ಒಂದು ಮತಪಂಥವನ್ನ ನಾನು ಸಾರಾಸಗಟಾಗಿ ತಿರಸ್ಕರಿಸ್ತೀನಿ, ವಿರೋಧಿಸ್ತೀನಿ ಅಂತಂದ್ರೆ ಬಹುಶಃ ನನ್ನ ಹಿಂದುತ್ವಕ್ಕೆ ಬೆಲೆ ಇಲ್ಲ ಅಥವಾ ನಾನು ಹಿಂದುವೇ ಅಲ್ಲ ಅಂತ. ರಾಮಕೃಷ್ಣರು ಹೇಳ್ತಾರಲ್ಲ, ಜೊತೋಮತ್ ತೊತೋಪತ್, ಎಷ್ಟು ಪಥಗಳಿವೆಯೋ ಎಷ್ಟು ಮತಗಳಿವೆಯೋ ಅಷ್ಟು ಪಥಗಳಿವೆ ಅಂತ. ಭಗವಂತನನ್ನು ಸೇರ್ಲಿಕ್ಕೆ ಒಂದು ಮಾರ್ಗ ಅಲ್ಲ, ಅಸಂಖ್ಯ ಮಾರ್ಗಗಳಿವೆ ಅನ್ನುವಂಥ ಕಲ್ಪನೆಯನ್ನ ಸಮಾಜಕ್ಕೆ ವಿಸ್ತಾರವಾದ ರೂಪದಲ್ಲಿ ಕೊಟ್ಟಿದ್ದು ನಾವೇ ಅನ್ನೋದನ್ನ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಾವು ಅನವಶ್ಯಕವಾಗಿ ಯಾವುದೋ ಮತಪಂಥವನ್ನ ವಿರೋಧಿಸೋದು ಇಲ್ವೇ ಇಲ್ಲ. ಆದ್ರೆ ನೆನ್ಪಿಟ್ಕೊಳ್ಳಿ, ಸ್ವಾಮಿ ವಿವೇಕಾನಂದರು ಈಗ ಇರೋದು ಅಮೆರಿಕಾದಲ್ಲಿರುವಂತಹ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿದ ನಂತರ ನಿಸ್ಸಂಶಯವಾಗಿ ಪ್ರಖರವಾದ ಸೂರ್ಯನಂತೆ ಬೆಳಗಿದ್ದಾರೆ. ಇದನ್ನ ಅಲ್ಲಿರುವಂತ ಕ್ರಿಶ್ಚಿಯನ್ರಿಗೆ ಸಹಿಸಿಕೊಳ್ಳಿಕ್ಕಾಗ್ತಿಲ್ಲ. ಆ ಕ್ರಿಶ್ಚಿಯನರಿಗಂತೂ ಜಗತ್ತೆಲ್ಲವೂ ತಮ್ಮಿಂದಲೇ ವ್ಯಾಪ್ತಗೊಳ್ಳಬೇಕು ಎನ್ನುವಂತ ಪರಿಕಲ್ಪನೆಯಡಿಯಲ್ಲಿ ಅವರು ಒಂದು ವಿಶ್ವ ಧರ್ಮದ ಕುರಿತಂತೆ ಮಾತನಾಡ್ತಿರುವಾಗ, ವಿಶ್ವ ಮತದ ಕುರಿತಂತೆ ಮಾತನಾಡ್ತಿರುವಾಗ ಅಲ್ಲಿ ವಿವೇಕಾನಂದರು ಮಾಡಿದಂತ ಅಪರೂಪದ ಈ ಕೆಲಸಗಳನ್ನ ನಿಮ್ ಜೊತೆ ಹಂಚಿಕೊಳ್ಳುವಂತ ಪ್ರಯತ್ನ ಅಷ್ಟೇ. ಮತ್ತು ಹಿಂದುವಾಗಿ ನಾವು ಯಾವ ತರದ ಆಲೋಚನೆ ಮಾಡ್ತೀವಿ ಅಂತಂದ್ರೆ, ಬಹುಶಃ ವಿವೇಕಾನಂದರ ದೇಹತ್ಯಾಗದ ಅನೇಕ ವರ್ಷಗಳ ನಂತರ ರಾಮಕೃಷ್ಣಾಶ್ರಮದ ಸಾಧು ಒಬ್ರು, ತುಂಬಾ ಫೇಮಸ್ ಆಗಿರುವಂತಹ ಸಾಧುಗಳು, ಅವರು ಕೇರಳದಿಂದ ಬೆಂಗಳೂರಿನ ದಿಕ್ಕಿಗೆ ಬರ್ತಿರುವಾಗ ಅಲ್ಲೊಬ್ಬ ಕ್ರಿಶ್ಚಿಯನ್ ಪಾದ್ರಿ ಅವರು ಇದ್ದಂತ ಟ್ರೈನ್ ಅಲ್ಲೇ ಇದ್ದರಂತೆ. ಅವ್ರು ಹೇಳಿದ್ರಂತೆ, ಸ್ವಾಮಿಗಳೇ, ನಮ್ಮ ಕ್ರಿಶ್ಚಿಯನ್ರ ಕೆಲಸ ಎಷ್ಟು ಚೆನ್ನಾಗಿ ನಡೀತಿದೆ ಅಂತಂದ್ರೆ ನಾವು ಭಾರತದ ಪ್ರತಿಯೊಂದು ಜಿಲ್ಲೆಗಳನ್ನ ಮುಟ್ಟಿದ್ದೀವಿ ಅಂತ ಹೇಳಿದ್ರಂತೆ. ಮೇ ಬಿ ಪ್ರತಿಯೊಂದು ರಾಜ್ಯದ ಜಿಲ್ಲೆಗಳನ್ನಂತ ಕಲ್ಪನೆ ಕೊಟ್ಟಿರ್ಬೋದು. ತಕ್ಷಣ ಸ್ವಾಮೀಜಿ ಹೇಳಿದ್ರಂತೆ, ಬಹಳ ಸಂತೋಷ ಅಂತ. ಇವ್ರು ಹೇಳಿದ್ರು, ಇನ್ನು ಸ್ವಲ್ಪ ದಿನಗಳಲ್ಲೇ ಎಲ್ಲ ತಾಲೂಕುಗಳನ್ನ ಮುಟ್ತೀವಿ ಅಂತ. ಸ್ವಾಮೀಜಿ ಹೇಳಿದ್ರಂತೆ, ಬಹಳ ಒಳ್ಳೇದು ಅಂತ. ಇವ್ರು ಹೇಳಿದ್ರು, ನಾವು ಹಳ್ಳಿಗಳಿಗೂ ಹೋಗ್ತೀವಿ. ಸ್ವಾಮೀಜಿ ಹೇಳಿದ್ರು, ಪ್ರತಿಯೊಬ್ಬ ವ್ಯಕ್ತಿಯನ್ನು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡಿ. ನೀವು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡಿದ ಮರುದಿನ ನಾನು ಹಳ್ಳಿಗೂ ಹೋಗಿ 33 ಕೋಟಿ ದೇವತೆಗಳಲ್ಲಿ ಯೇಸು ಕ್ರಿಸ್ತನು ಒಬ್ಬ ಅಂತ ಹೇಳ್ತೀನಿ, ಅವನು ಕೂಡ ಹಿಂದೂ ಆಗ್ಬಿಡ್ತಾನೆ, ನಮ್ಗೆ ನಿಜವಾಗ್ಲೂ ಅದರಿಂದ ಲಾಭವೇ ಇದೆ ಅಂತ ಹೇಳಿದಾಗ ಆತ ತೆಪ್ಪಗೆ ಕೂತ್ಕೊಂಡಿದ್ದಂತೆ. ಈ ತರದ ಕ್ರಿಶ್ಚಿಯನ್ರ ಸೋಗಲಾಡಿತನ ಇದೆಯಲ್ಲ, ಎದುರಿಗೊಂದು ಹೇಳೋದು ಹಿಂದೆ ಒಂದು ಹೇಳೋದು, ಅದನ್ನ ಅನಾವರಣ ಮಾಡದೆ ಹೋದ್ರೆ, ವಿವೇಕಾನಂದರಿಗೆ ಇವರು ಕೊಟ್ಟಂತ ಕಿರಿಕಿರಿಗಳೇನು ಅಂತ ಗೊತ್ತಾಗದೆ ಹೋದ್ರೆ ಇವರು ಮೋಸ ಮಾಡಿಯೇ ಬದುಕ್ಬಿಡ್ತಾರೆ. ಮಿತ್ರ, ನಾನು ಹೇಳ್ತಿರುವಂತದ್ದು ಯಾವುದು ಮುಚ್ಚಿಡಬೇಕಾಗಿರುವಂತಹ ಸಂಗತಿ ಅಲ್ಲ. ಈ ಹಿಂದೆ ಕೂಡ ಈ ಸೀರೀಸ್ ನಲ್ಲಿ ಕ್ರಿಶ್ಚಿಯನ್ರು ಗೋವಾದಲ್ಲಿ ಮಾಡಿದಂತ ಇನ್ಕ್ವಿಸಿಷನ್ ಆ ದಿನಗಳನ್ನ ನೆನಪಿಸಿಕೊಂಡಿದ್ದೆ. ಇವತ್ತು ಯಾರಾದ್ರೂ ಮಾತಾಡ್ತಾರೇನು? ಅನೇಕ 100 ವರ್ಷಗಳ ಹಿಂದೆ ನಡೆದಂತ ಈ ದೇಶದಲ್ಲಿ ನಡೆದಂತ ಕೆಲವು ಅತ್ಯಾಚಾರ, ಕೆಲವು ಶೋಷಣೆಗಳನ್ನ ಎತ್ತೆತ್ತಿ ತೋರಿಸುವಂತ ಕ್ರಿಶ್ಚಿಯನ್ರು, ಅವರಿಂದ ಪ್ರಭಾವಗೊಂಡಿರುವಂತ ಇಲ್ಲಿನ ಇತಿಹಾಸದ ಚಿಂತಕರು ಹಿಂದೂ ಧರ್ಮವನ್ನ ಎಷ್ಟು ಅವಹೇಳನ ಮಾಡ್ತಾರೆ. ಆದ್ರೆ ಯಾವತ್ತಾದ್ರೂ ಒಂದು ದಿನ ಅದೇ ಕ್ರಿಶ್ಚಿಯನ್ರು ಗೋವೆಯಲ್ಲಿ ಬರ್ಬರವಾಗಿ ಮನುಷ್ಯರು ನಡೆದುಕೊಳ್ಳಬಾರದ ರೀತಿಯಲ್ಲಿ ಮನುಷ್ಯರೊಂದಿಗೆ ನಡ್ಕೊಂಡಿದ್ರು ಅಂತ ಹೇಳಿದ್ದನ್ನು ಕೇಳಿದ್ದೀರೇನು? ವಿಚ್ ಹಂಟ್ ಅನ್ನೋ ಹೆಸರಲ್ಲಿ ಹೆಣ್ಮಕ್ಳನ್ನ ಕೊಲೆ ಮಾಡ್ತಿದ್ದ ಕ್ರಿಶ್ಚಿಯನ್ರ ಬಗ್ಗೆ ಯಾವತ್ತಾದ್ರೂ ಭಾರತದಲ್ಲಿ ಚರ್ಚೆಯಾಗಿದ್ದೀನಿ ಕೇಳಿದ್ದೀರೇನು? ಸತಿ ಪದ್ಧತಿ ಅಂತ ಈ ದೇಶದ ಹೆಣ್ಣು ಮಕ್ಕಳು, ನಾನು ಇದೇ ಸೀರೀಸ್ ನಲ್ಲಿ ಮಾತಾಡ್ತಾ ಹೇಳ್ತಿದ್ದೆ, ವಿವೇಕಾನಂದರು ಹೇಳ್ತಾರಲ್ಲ, ಪಾತಿವೃತ್ಯವೇ ಕೇಂದ್ರವಾಗಿರುವಂತಹ ಹೆಣ್ಣು ಮಗಳಲ್ಲಿ ಆ ಪಾತಿವೃತ್ಯ ಅತಿರೇಕ ಅನ್ನಿಸಿದಾಗ ಸತಿ ಪದ್ಧತಿ ಆಗತ್ತೆ ಅಂತ ಒಂದು ಆದರ್ಶದ ಅತಿರೇಕದ ಕಾರಣಕ್ಕಾಗಿದ್ದು. ಆದ್ರೆ ವಿಚ್ ಹಂಟ್ ಯಾತಕ್ಕೋಸ್ಕರ ನಡೀತು? ಯಾತಕ್ಕೋಸ್ಕರ ಕ್ರಿಶ್ಚಿಯನ್ರು ಹೆಣ್ಮಕ್ಕಳನ್ನ ಅನವಶ್ಯಕವಾಗಿ ಕೊಂದ್ರು? ಯಾರು ಚರ್ಚೆ ಮಾಡಬೇಕು ಇದನ್ನ? ಮತ್ತು ಈ ಚರ್ಚೆ ಅನವಶ್ಯಕವಾಗಿ ಮಾಡ್ತಾ ಇರುವಂತದ್ದು ಅಲ್ಲ. ಈ ಚರ್ಚೆ ವಿವೇಕಾನಂದರಿಗೆ ಅವರು ಕೊಟ್ಟ ಕಾಟ ಎಂಥದ್ದು ಅಂತ ಅರ್ಥ ಆಗಲಿಲ್ಲ ಅಂತಂದ್ರೆ, ವಿವೇಕಾನಂದರು ಈಜಿದಂತ ಆ ಸರೋವರ ಎಂಥದ್ದು ಅಂತ ಗೊತ್ತಾಗಲ್ಲ ಅಂತ. ಯಾವ ಪ್ರತಿರೋಧವೂ ಇಲ್ಲದೆ ಇರುವಂತ ಒಂದು ನೀರಿನಲ್ಲಿ ಈಜೋದು ಸುಲಭ,
ಆದರೆ ಸಮುದ್ರದ ಅಲೆಗೆ ವಿರುದ್ಧವಾಗಿ ಈಜಬೇಕು ಅಂದರೆ ತಾಕತ್ತು ಬೇಕು ಅಂತ. ವಿವೇಕಾನಂದರ ತಾಕತ್ತಿನ ಅರಿವಾಗಬೇಕು ಅಂತಂದ್ರೆ ಅವರಿಗಿದ್ದ ಅಡೆತಡೆಗಳ ಪರಿಚಯ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಇವೆಲ್ಲವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು. ಮತ್ತೆ ಎರಡನೇದು, ಇವತ್ತಿಗೂ ಹಳ್ಳಿಗಳಲ್ಲಿ ಕ್ರಿಶ್ಚಿಯನ್ರು ಹೋಗ್ತಾರಲ್ಲ, ಹೋಗಿ ಕನ್ವರ್ಟ್ ಮಾಡ್ತೀವಿ ಅಂತಾರಲ್ಲ, ಅಕ್ಕಿ ಕೊಟ್ಟು ಕನ್ವರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಅವರು ಊಟ ಕೊಡ್ತೀವಿ ಅಂತಾರೆ, ಚಿಕಿತ್ಸೆಗಳನ್ನು ಕೊಡಿಸ್ತಾರೆ, ಕೊನೆಗೆ ಸರ್ಕಾರದ ಏನೇನು ವ್ಯವಸ್ಥೆಗಳು ಅಲ್ಲಿ ತಲುಪಬೇಕಾಗಿದೆಯೋ ಅದನ್ನ ಇವ್ರು ಇನ್ಫ್ಲೂಯೆನ್ಸ್ ಮಾಡಿ ತಲುಪಿಸಿ ಯೇಸು ಕ್ರಿಸ್ತನ ಮೂಲಕ ತಲುಪಿದ್ದು ಅಂತ ಹೇಳ್ತಾರೆ. ಕೊನೆಗೆ ಈ ದೇಶದ ನಮ್ಮ ನಾಡಿನ ಕರ್ನಾಟಕದ ಕನಕಪುರದ ಬೆಟ್ಟದ ಮೇಲೆ ಯೇಸು ಕ್ರಿಸ್ತನನ್ನ ನಿಲ್ಲಿಸ್ತೀವಿ ಅಂತಾರೆ. ಏನ್ ನಾನ್ಸೆನ್ಸ್ ಇದೆ? ನೀವು ಸೇವೆ ಮಾಡೋದಿದ್ರೆ ಸೇವೆ ಮಾಡಬೇಕೇ ಹೊರತು ಆ ಸೇವೆಗೆ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಲ್ಲ ಅನ್ನೋದು ಯಾರಾದರೂ ಹೇಳೋರು ಬೇಕಲ್ಲ. ವಿವೇಕಾನಂದರು ಇದನ್ನ ಸಮರ್ಥವಾಗಿ ಅವರಿಗೆ ಅವತ್ತೇ ಹೇಳಿದ್ರು. ವಿವೇಕಾನಂದರು ಯಾಕಷ್ಟು ಉಗ್ರವಾಗಿ ಹೇಳಿದ್ರು ಅನ್ನೋದನ್ನ ನಾವು ಸರಿಯಾದ ದಿಕ್ಕಲ್ಲಿ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ನಾನು ಇದನ್ನು ಹೇಳಬೇಕಾದಾಗಲೇ ಬಹಳ ಎಚ್ಚರಿಕೆಯಿಂದ ಕೂಡ ಹೇಳ್ತೀನಿ. ನಾನು ಉದ್ದಕ್ಕೂ ಹೇಳ್ಕೊಂಡು ಬಂದಿದ್ದೀನಿ, ಕ್ರಿಶ್ಚಿಯನ್ರು ಎಷ್ಟು ವಿರೋಧ ಮಾಡಿದ್ರೋ, ಎಷ್ಟು ಪ್ರೆಸ್ಬಿಟೇರಿಯನ್ರು ಪ್ರೊಟೆಸ್ಟೆಂಟ್ರು ವಿರೋಧ ಮಾಡಿದ್ರೋ, ವಿವೇಕಾನಂದರನ್ನ ಅರ್ಥ ಮಾಡಿಕೊಳ್ಳುವಂತ ಕ್ಯಾಥೋಲಿಕರು ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿದ್ದರು. ಇವತ್ತು ವಿವೇಕಾನಂದರನ್ನ ನಾವಿಷ್ಟು ಗೌರವಿಸ್ತೀವಿ, ಪ್ರೀತಿಸ್ತೀವಿ ಅಂತಂದ್ರೆ ಅಫ್ಕೋರ್ಸ್ ವಿವೇಕಾನಂದ ಗ್ರೇಟ್ ಆಗಿದ್ರು ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರನ್ನ ಆ ಪ್ಲಾಟ್ಫಾರ್ಮ್ ಅಲ್ಲಿ ಅತ್ಯಂತ ಗೌರವದಿಂದ ನೋಡಿದ ಕ್ರಿಶ್ಚಿಯನ್ರಿದ್ರು ಅನ್ನೋ ಕಾರಣಕ್ಕೋಸ್ಕರವೇ ವಿವೇಕಾನಂದರು ಇವತ್ತು ಈ ರೂಪದಲ್ಲಿ ನಮ್ಗೆ ವಾಪಸ್ ಸಿಗ್ಲಿಕ್ಕೆ ಸಾಧ್ಯ ಆಯಿತು. ಎಷ್ಟು ಜನ ವಿವೇಕಾನಂದರ ಸೇವೆಗೆ ಸಿದ್ಧರಾಗಿದ್ರು. ನಾನು ಉದ್ದಕ್ಕೂ ನಿಮ್ಗೆ ಹೇಳ್ತೀನಿ ಮಿತ್ರರೇ, ಕೆಲವರಿಗೆ ಅನೇಕ ಹೊಸ ಸಂಗತಿಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ವಿವೇಕಾನಂದರ ಕುರಿತಂತೆ ಅಲ್ಲಿನ ಜನ ಪತ್ರದಲ್ಲಿ ಬರೆದು ಮಾತನಾಡ್ಕೊಳ್ತಾ ಇದ್ದಿದ್ದು ಅವೆಲ್ಲವನ್ನೂ ಕೂಡ ನಾನು ನಿಮ್ಗೆ ಈ ಸೀರೀಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ಅಂತಂದ್ರೆ ವಿವೇಕಾನಂದರನ್ನ ಅರಿತುಕೊಳ್ಳಬೇಕು ಅಂತಂದ್ರೆ ವಿಸ್ತಾರವಾಗಿರುವಂತ ಈ ಕಲ್ಪನೆ ಆಗಬೇಕು. ಆ ಕ್ರಿಶ್ಚಿಯನ್ರಲ್ಲೂ ಎಂತೆಂಥವ್ರು ಇದ್ರು ಅಂತಂದ್ರೆ ಥರ್ಡ್ ಯುನಿಟೇರಿಯನ್ ಚರ್ಚ್ ಅಂತ, ಆ ಯುನಿಟೇರಿಯನ್ ಚರ್ಚ್ನ ಪಾದ್ರಿಗಳಾಗಿದ್ದಂತ ಅಥವಾ ಮುಖ್ಯಸ್ಥರಾಗಿದ್ದವರು ರೆವರೆಂಡ್ ಜೇಮ್ಸ್ ವಿಲಾ ಬ್ಲೇಕ್ ಅಂತ. ಈ ಜೇಮ್ಸ್ ವಿಲಾ ಬ್ಲೇಕ್ ಏನ್ ಮಾಡಿದ್ರು ಅಂತಂದ್ರೆ, ಈ ಸರ್ವಧರ್ಮ ಸಮ್ಮೇಳನ ಮುಗಿತಾ ಇದ್ದಂತೆ ಅದಕ್ಕೆ ಸಂಬಂಧಪಟ್ಟ ಒಂದು ಸಂಡೆ ವಿವೇಕಾನಂದರನ್ನ ತಮ್ಮ ಚರ್ಚ್ಗೆ ಕರೆದು ಆ ಚರ್ಚಿನ ಪಲ್ಪಿಟ್ ನಲ್ಲಿ, ಅಂದ್ರೆ ಸಾಧಾರಣವಾಗಿ ಈ ಪಾದ್ರಿಗಳು ನಿಂತ್ಕೊಂಡು ಮಾತನಾಡುವಂತ ಜಾಗ ಇರುತ್ತಲ್ಲ, ಅತ್ಯಂತ ಪವಿತ್ರ ಅಂತ ಭಾವಿಸುವಂತ ಜಾಗದಲ್ಲಿ ವಿವೇಕಾನಂದರಿಗೆ ನಿಂತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟರು. ಸಾಮಾನ್ಯ ಏನಿದು? ಅದು ಯಾವಾಗ ಸ್ವಾಮಿ ವಿವೇಕಾನಂದರು ಕ್ರಿಶ್ಚಿಯಾನಿಟಿಯನ್ನ ಕ್ರಿಟಿಕಲ್ ಆಗಿ ಚರ್ಚೆ ಮಾಡುವಾಗ, ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಕ್ರಿಸ್ತನ ಅನುಯಾಯಿಗಳಿಗೆ ಹೇಳುವಾಗ, ಕ್ರಿಸ್ತ ಎಷ್ಟು ದೊಡ್ಡ ವ್ಯಕ್ತಿಯಾಗಿದ್ದ, ನೀವೆಷ್ಟು ಅಯೋಗ್ಯರಾಗಿದ್ದೀರಿ ಅಂತ ಅವ್ರಿಗೆ ಅರ್ಥವಾಗುವಂತೆ ಮನದಟ್ಟು ಮಾಡ್ತಿರುವಾಗ ಒಂದು ಚರ್ಚಿನ ಪಾದ್ರಿ ಹಿಂಗ್ ಕರೆದು ನೀವು ಇಲ್ಲಿ ಮಾತನಾಡಬೇಕು ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸಾಮಾನ್ಯವಾದ ಸಂಗತಿ ಅಲ್ಲ. ಮತ್ತೆ ನೆನ್ಪಿಟ್ಕೊಳ್ಳಿ, ಇದು ವಿವೇಕಾನಂದರು ಮುಂದೆ ಅನೇಕ ಚರ್ಚ್ಗಳಲ್ಲಿ ಮಾತನಾಡ್ತಾರೆ. ಕೆಲವು ಚರ್ಚ್ಗಳಲ್ಲಂತೂ ಕ್ರಿಶ್ಚಿಯನ್ರು ಭಾರತದಲ್ಲಿ ಮಾಡಿದ ಅತ್ಯಾಚಾರದ ಕುರಿತಂತೆ ವಿವರಣೆಗಳನ್ನು ಕೊಡ್ತಾರೆ. ಆದರೆ ಅವೆಲ್ಲಕ್ಕೂ ಮೂಲವಾಗಿ ವಿವೇಕಾನಂದರು ಮಾಡುವಂತ ಮೊದಲ ಭಾಷಣ ಇದು. ಹೀಗಾಗಿ ತುಂಬಾ ವಿಶೇಷವಾಗಿರುವಂತಹ ಭಾಷಣ. ಯಾಕೆ ಅಂತಂದ್ರೆ ಚರ್ಚಿನ ಆ ಪ್ಲಾಟ್ಫಾರ್ಮ್ನ ಮೇಲಿಂದ ವಿವೇಕಾನಂದರು ಭಾಷಣ ಮಾಡ್ತಾರೆ. ಈ ಭಾಷಣದ ಟಾಪಿಕ್ ಕೂಡ ಬಹಳ ವಿಶೇಷವಾಗಿತ್ತು. ಅದು ಭಗವತ್ ಪ್ರೇಮ ಅಂತ, ದ ಲವ್ ಆಫ್ ಗಾಡ್ ಅಂತ. ಲವ್ ಆಫ್ ಗಾಡ್ ನ ಬಗ್ಗೆ ಸಿಕ್ಕಾಪಟ್ಟೆ ಕ್ರಿಶ್ಚಿಯನ್ರು ಮಾತನಾಡ್ತಾರೆ ಮತ್ತು ದೇವರ ಭಯವನ್ನು ಕೂಡ ಅವರು ಹುಟ್ಟಿಸ್ತಾರೆ. ಆದರೆ ಭಾರತದಲ್ಲಿ ದೇವರ ಕುರಿತಂತೆ ಭಯವಿಲ್ಲ. ಇಂಥದ್ರಲ್ಲಿ ಸ್ವಾಮಿ ವಿವೇಕಾನಂದರು ಆ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ನಂತರ, ಅದು ಮುಗಿದ ತಕ್ಷಣ ಮಾಡುವಂತ ಭಾಷಣ ಏನಿತ್ತು ಅನ್ನೋದನ್ನ ನಾವು ಆನಂತರದ ದಿನಗಳಲ್ಲಿ ನೋಡ್ತೀವಿ. ಇದು ಪೂರ್ಣ ಭಾಷಣದ ಪಾಠ ಇಲ್ಲದೆ ಹೋದ್ರು ಚಿಕಾಗೋ ಹೆರಾಲ್ಡ್ ಅನ್ನುವಂಥ ಒಂದು ಪತ್ರಿಕೆ ಸೆಪ್ಟೆಂಬರ್ 25ಕ್ಕೆ 1893ರಲ್ಲಿ ಒಂದು ರಿಪೋರ್ಟ್ ಮಾಡುತ್ತೆ. ಆ ರಿಪೋರ್ಟ್ ನಲ್ಲಿ ವಿವೇಕಾನಂದರು ಏನ್ ಹೇಳಿದ್ದಾರೆ ಅಂತ ಅದು ತುಂಬಾ ಸ್ಪಷ್ಟವಾಗುತ್ತೆ. ನಾನು ಪೂರ್ತಿ ರಿಪೋರ್ಟ್ ಅನ್ನು ಓದಲ್ಲ, ಕೆಲವು ಸಾಲುಗಳನ್ನಷ್ಟೇ ಹೇಳ್ತೀನಿ. ಅವರು ಅಂದ್ರೆ ವಿವೇಕಾನಂದರು ರಿಪೋರ್ಟ್ ನಲ್ಲಿ ಬರೆದಿರುವಂತದ್ದು, ಅವರು ವಿಷಯವನ್ನು ಅತ್ಯಂತ ಪ್ರಭಾವಶಾಲಿಯಾಗಿ ವಿಶಿಷ್ಟ ರೀತಿಯಲ್ಲಿ ನಿರೂಪಿಸಿದರು. ಜಗತ್ತಿನ ಎಲ್ಲ ಭಾಗಗಳಲ್ಲಿಯೂ ದೇವರು ವಿವಿಧ ಹೆಸರುಗಳಲ್ಲಿ ಮತ್ತು ವಿವಿಧ ರೂಪಗಳಲ್ಲಿ ರೀತಿಗಳಲ್ಲಿ ಪಡುತ್ತಿದ್ದಾನೆ ಎಂದರು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಭಾರತೀಯನಾದವನು ಹಿಂದುವಾದವನು ಒಪ್ಕೊಳ್ತಾನೆ. ಒಬ್ಬನೇ ದೇವರು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಪೂಜಿಸಲ್ಪಡ್ತಾ ಇದ್ದಾನೆ ಅಂತ ಕ್ರಿಶ್ಚಿಯನ್ರು ಇದನ್ನು ಒಪ್ಕೊಳ್ಳೋದು ಕಷ್ಟ. ಆದರೆ ವಿವೇಕಾನಂದರು ಇದನ್ನು ಸ್ಪಷ್ಟವಾದ ದನಿಯಲ್ಲಿ ಹೇಳಿದ್ರು. ಅಷ್ಟೇ ಅಲ್ಲ, ಮುಂದಿನ ಸಾಲುಗಳು ಬಹಳ ಸುಂದರವಾಗಿವೆ ಮಿತ್ರರೇ. ಸ್ವಾಮಿ ವಿವೇಕಾನಂದರು ಆಡಿದ ಮಾತುಗಳಿವು. ಎಲ್ಲರೂ ಭಗವತ್ ಪ್ರೇಮದ ಸಂತಾನರೆಂದು ಭಾವಿಸಿದಾಗ ಸಹೋದರತ್ವಕ್ಕಿಂತಲೂ ಶಕ್ತಿಶಾಲಿಯಾದ ಸಂಬಂಧ ಸಾಧ್ಯ ಅಂತ. ನಾವೆಲ್ಲರೂ ಬಾಂಡ್ ಆಗಬೇಕಾಗಿರೋದು, ನಾನು ಅಣ್ಣ ತಮ್ಮ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು, ಈ ಬಾಂಡೇಜ್ ಏನಿದೆಯಲ್ಲ, ಇದಕ್ಕಿಂತಲೂ ದೊಡ್ಡ ಬಾಂಡೇಜ್ ಯಾವ್ದು ಗೊತ್ತೇನು? ನಾವೆಲ್ಲರೂ ಭಗವತ್ ಪ್ರೇಮದ ಸಂತಾನಗಳು ಅಂತ ಭಾವಿಸೋದು ಅಂತ. ಸತ್ಯ ಅಲ್ವಾ?
ನಾವು ಯಾರು ಅಂತ ಕೇಳಿದರೆ ಹಿಂದವ ಸೋದರ ಸರ್ವೆ ಅಂತ ಹೇಳಬೇಕಾದಾಗ ಹಿಂದೂಗಳು ಆ ಭಗವತ್ ಪ್ರೇಮದ ಸಂತಾನ ನಾವು ಅಂತ ಭಾವಿಸಿದಾಗ ನಮ್ಗೆ ಯಾರ ಮೇಲೂ ದ್ವೇಷ ಇರಲ್ಲ ಅಂತ, ಯಾರನ್ನು ಶೋಷಿಸಬೇಕಾದ ಪರಿಸ್ಥಿತಿ ಬರಲ್ಲ ಅಂತ ಸ್ವಾಮಿ ವಿವೇಕಾನಂದರು ಈ ಕಲ್ಪನೆಯನ್ನು ಕೊಟ್ಟು ಹೇಳ್ತಾರೆ. ಭಗವತ್ ಪ್ರೇಮದ ಸಂತಾನ ಅಂತ ಭಾವಿಸಿ, ಹಿಂದುವಾಗಿರುವನು ಕೂಡ ಭಗವತ್ ಪ್ರೇಮದ ಸಂತಾನ, ನಾನು ಕ್ರಿಶ್ಚಿಯನ್ ಆಗಿರುವನು ಭಗವತ್ ಪ್ರೇಮದ ಸಂತಾನ ಅಂತ ಅವರೆಲ್ಲರೂ ಭಾವಿಸ್ಲಿಕ್ಕೆ ಶುರುವಾದರೆ ದ್ವೇಷವೇ ಇರಲ್ಲ ಅನ್ನೋದನ್ನ ಸೂಕ್ಷ್ಮ ರೂಪದಲ್ಲಿ ಸ್ವಾಮೀಜಿ ಹೇಳಿದರು. ಅದಾದ್ಮೇಲೆ ಹೇಳಿದರು, ಮಾನವ ಸಹೋದರತ್ವದ ಮೂಲ ಭಿತ್ತಿ ಭಗವಂತನು ಎಲ್ಲರ ತಂದೆ ಅನ್ನೋದು. ನಮ್ಮೆಲ್ಲರ ಸಹೋದರತ್ವದ ಮೂಲ ಭಿತ್ತಿ ಅಂದ್ರೆ ಮೂಲ ಬೇಸ್ ಏನಿದೆಯಲ್ಲ ಅದು ಒಂದೇ ಒಂದು ಏನು ಅಂತಂದ್ರೆ ನಾವೆಲ್ಲರೂ ಭಗವಂತನ ಸಂತಾನ ಮತ್ತು ಅವನು ನಮ್ಮ ತಂದೆ ಅಂತ. ನಮ್ಮೆಲ್ಲರನ್ನು ಆಡಿಸ್ತಾ ಇರೋನು ಒಬ್ಬನೇ ಅಂತ ಆಗ್ಬಿಟ್ರೆ ನಾವು ಸಹೋದರ ಭಾವನೆ ಸಹಜವಾಗಿ ಬರುತ್ತೆ. ನಾನು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡಬೇಕು ನಿಮಗೆ ಅಂತಾದ್ರೆ ತುಂಬಾ ಕ್ರೂಡ್ ವೇ ಇದು. ನೀವು ಮನೆ ದೇವರು ಅಂತ ನೋಡ್ತಾರಲ್ಲ, ಈ ಅನೇಕ ಕಡೆಗಳಲ್ಲಿ ಮನೆ ದೇವರು ಒಂದೇ ಜಾತಿಯವರು ಇರಲ್ಲ. ಆ ಮನೆ ದೇವರನ್ನ ಯಾರು ಅನುಯಾಯಿಗಳಿರ್ತಾರೋ ಒಂದೇ ಜಾತಿಯವರು ಇರಲ್ಲ. ಆ ಮನೆ ದೇವರಿಗೆ ನಡ್ಕೊಂಡು ಬರುವಂತ ಅನೇಕ ಜಾತಿಯವರು ಇರ್ತಾರೆ. ಅವರು ಅದೇ ಭಾಗದಲ್ಲಿದ್ದವರು, ಆನಂತರ ಆ ಏರಿಯಾ ಬಿಟ್ಟು ಹೋದವರು, ಕೊನೆಗೆ ದೀರ್ಘಕಾಲ ವಂಶ ಪರಂಪರೆ ನಡ್ಕೊಂಡು ಬಂದಿರ್ತಾರೆ. ಹೀಗೆ ಒಂದೇ ಮನೆ ದೇವರಿಗೆ ನಡ್ಕೊಳ್ಳೋರು ತಮ್ಗೆ ಅರಿವಿಲ್ಲದಂತೆ ತಾವು ಬಂಧುಗಳು ಅಂತ ಭಾವಿಸುವಂತ ಒಂದು ವಾತಾವರಣವೂ ನಿರ್ಮಾಣ ಆಗಿರುತ್ತೆ ಅನ್ನೋದನ್ನ ನಾನು ಅನೇಕ ಬಾರಿ ನೋಡ್ತೀನಿ. ಅಂದ್ರೆ ಭಗವಂತನೊಬ್ಬನೇ ತಂದೆ ಅನ್ನುವಂತಹ ಭಾವನೆಯಿಂದ ಬೆಸೆದುಕೊಂಡ್ರೆ ಅದು ನಮ್ಮೆಲ್ಲರನ್ನು ಬೆಸೆಯುವಂತ ಒಂದು ಅದ್ಭುತವಾದ ಭಿತ್ತಿ ಆಗತ್ತೆ ಅಂತ ಹೇಳ್ತಾರೆ. ಮುಂದುವರೆದು ಸ್ವಾಮೀಜಿ ಹೇಳ್ತಾರೆ, ನಾನು ಭರತಖಂಡದ ಕಾಡಿನಲ್ಲಿ ಅಲೆದಿದ್ದೇನೆ, ಗುಹೆಗಳಲ್ಲಿ ಮಲಗಿದ್ದೇನೆ ಮತ್ತು ಅನುಭವ ಬೋಧಿಸಿರುವುದೇನೆಂದರೆ ಪ್ರಕೃತಿ ನಿಯಮವನ್ನು ಮೀರಿದ ಯಾವುದೋ ಒಂದು ಜನರನ್ನು ತಪ್ಪು ಹೆಜ್ಜೆ ಇಡದಂತೆ ಮಾಡುತ್ತಿದೆ. ಅದೇ ಭಗವತ್ ಪ್ರೇಮ. ಭಗವಂತನು ಕ್ರಿಸ್ತ, ಮಹಮ್ಮದ್ ಮತ್ತು ವೈದಿಕ ಋಷಿಗಳೊಡನೆ ಮಾತನಾಡಿರುವುದು ಹೌದಾದರೆ ಅವನ ಮಕ್ಕಳಲ್ಲಿ ಒಬ್ಬನಾದ ನನ್ನೊಡನೆಯೂ ಅವನೇಕೆ ಮಾತನಾಡಬಾರದು? ನಿಜವಾಗಿಯೂ ಅವನು ಮಾತನಾಡುತ್ತಾನೆ. ಅಷ್ಟೇ ಅಲ್ಲ, ತನ್ನೆಲ್ಲ ಮಕ್ಕಳೊಡನೆಯೂ ಮಾತನಾಡುತ್ತಾನೆ. ನಮ್ಮ ಸುತ್ತಲೂ ನಾವು ಅವನನ್ನು ನೋಡುತ್ತೇವೆ. ಅವನ ಅಸೀಮ ಪ್ರೇಮ ನಿರಂತರವಾಗಿ ನಮ್ಮ ಮೇಲೆ ಪ್ರಭಾವ ಬೀರುತ್ತಿದೆ ಮತ್ತು ಆ ಪ್ರೇಮದ ಸ್ಫೂರ್ತಿಯಿಂದಲೇ ನಾವು ಉತ್ತಮ ಜೀವನವನ್ನು ನಡೆಸ್ತಾ ಇರೋದು, ಉತ್ತಮ ಕಾರ್ಯವನ್ನು ಎಸಗ್ತಾ ಇರೋದು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಇದರ ಅರ್ಥ ಏನು ಅಂತಂದ್ರೆ, ಸೂಕ್ಷ್ಮವಾಗಿ ಇದರ ಅರ್ಥ ಹೇಳ್ಬೋದು ಅಂತಂದ್ರೆ, ಭಗವಂತನ ಮಗ ಅಂತಂದ್ರೆ ಯೇಸು ಕ್ರಿಸ್ತ ಮಾತ್ರ ಅಲ್ಲ. ಭಗವಂತನ ಮಗ ಅಂತಂದ್ರೆ ಯಾರೋ ಸಂತರು ಮಾತ್ರ ಅಲ್ಲ. ನಾನು ಮತ್ತು ನೀವು ಅದೇ ಭಗವಂತನ ಮಕ್ಕಳು. ನಾವ್ಯಾರು ಬೇರೆಯವರಲ್ಲ. ಆ ಭಗವಂತ ಮೊಹಮ್ಮದ್ ಪೈಗಂಬರರ ಬಳಿ ಮಾತನಾಡಿರ್ಬೋದಾದ್ರೆ, ಆ ಭಗವಂತ ಶಂಕರಾಚಾರ್ಯರ ಬಳಿ ಮಾತನಾಡಿರ್ಬೋದಾದ್ರೆ, ಆ ಭಗವಂತ ಯೇಸು ಕ್ರಿಸ್ತನ ಬಳಿ ಮಾತಾಡಿರ್ಬೋದಾದ್ರೆ, ಆ ಭಗವಂತ ನನ್ನ ಜೊತೆನೂ ಮಾತನಾಡಬೇಕು, ನಿಮ್ಮ ಜೊತೆನೂ ಮಾತನಾಡಬೇಕು. ಭಗವತ್ ಪ್ರೇಮದ ವೈಶಾಲ್ಯ ಇಂಥದ್ದು ಅಂತ ವಿವೇಕಾನಂದರು ಆ ಚರ್ಚಿನ ಪಲ್ಪಿಟ್ ಮೇಲೆ ನಿಂತ್ಕೊಂಡು ಹೇಳಬೇಕಾದಾಗ ಅದರ ಕಲ್ಪನೆಗಳು ಹೇಗಿರ್ಬೋದು ಅಂತ ಊಹಿಸಿ. ಅದು ಹೇಗೆ ರೀಚ್ ಆಯಿತು ಅಂತಂದರೆ, ಅದಾದ ನಂತರ ವಿವೇಕಾನಂದರನ್ನ ಅನೇಕ ಚರ್ಚ್ಗಳಲ್ಲಿ ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಶುರು ಮಾಡಿದರು. ಸ್ವಾಮಿ ವಿವೇಕಾನಂದರು ಅಲ್ಲೆಲ್ಲ ಮಾತನಾಡಲಿಕ್ಕೆ ಶುರು ಮಾಡಿದರು. ಭಾರತದ ಅಥವಾ ಹಿಂದುತ್ವದ ಈ ಚಿಂತನೆಗಳನ್ನು ಸೂಕ್ಷ್ಮ ರೂಪದಲ್ಲಿ ಜನರಿಗೆ ತಿಳಿಸ್ತಾರಲ್ಲ, ಅದು ಅಲ್ಲಿ ಜನರಿಗೆ ಬಹಳ ಆಸಕ್ತಿದಾಯಕವಾಗಿತ್ತು. ನಾನು ಮತ್ತೆ ನಾಳೆ ಈ ಥರದ ಅನೇಕ ವಿಚಾರಗಳು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.